ಹಲೋ ಹಲೋ. ಸರ್, ನಮಸ್ಕಾರ. ಹರ್ಷ ಅವರಲ್ವಾ? ಹೌದು ಸರ್. ಸರ್, ನಾನು ಚೇತನ್ ಅಂತ ಸರ್, ಶಿವಮೊಗ್ಗದಿಂದ ಮಾತಾಡ್ತಿರೋದು. ಸರ್ ಹೇಳಿ. ಸರ್, ನಿಮ್ದು ರೀಲ್ಸ್ ನೋಡಿದೆ, ಈ ಹಾ ಸರ್. ಮೊಬೈಲ್ ಕಳ್ತನದ್ದು. ಹಾ ಸರ್. ಸರ್, ಆಕ್ಚುಲಿ ನೀವು ನಮ್ಗೆ ತುಂಬಾ ಹೆಲ್ಪ್ ಮಾಡಿದೀರಾ ಈಗ. ಹಾ ಸರ್. ಯಾಕೆಂದ್ರೆ ರೀಸೆಂಟ್ ಆಗಿ ನಮ್ ಫಾದರ್ದು ಒಂದು ಮೊಬೈಲ್ ಕಳ್ದೋಯ್ತು ಸರ್, ಹಾ ಸರ್. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಸೇಮ್ ಪ್ರಾಬ್ಲಮ್. ನಾವು ಕಂಪ್ಲೇಂಟ್ ಕೊಡಕ್ ಹೋದ್ವಿ, ಹಾ ಸರ್. ಬಟ್ ನಮ್ ಫಾದರ್ ಕಂಪ್ಲೇಂಟ್ ಕೊಡಕ್ ಹೋದ್, ನಾನು ಬೆಂಗಳೂರಲ್ಲಿ ಇರ್ತೀನಿ. ನಮ್ ಓಕೆ ಸರ್. ಕಂಪ್ಲೇಂಟ್ ನ ರಿಸೀವ್ ಮಾಡ್ಲಿಲ್ಲ. ಅವ್ರಿಗೆ ಆಪ್ ಅಲ್ಲೆಲ್ಲ ಅದನ್ನ ಮಾಡಿ ಅಂತ ಹೇಳಿದ್ರು. ಹಾ ಸರ್. ನಿಮ್ಗೆ ಗೊತ್ತು, ದೊಡ್ಡವರು ಅದನ್ನೆಲ್ಲ ತಲೆ ಕೆಡ್ಸ್ಕೊಳಲ್ಲ. ಅದೇ ಸರ್. ಅದಾದ್ಮೇಲೆ ನಾನ್ ಕಂಪ್ಲೇಂಟ್ ಮಾಡಕ್ ಟ್ರೈ ಮಾಡಿದೆ. ಅದ್ರಲ್ಲಿ IMEI ನಂಬರ್ ಸಿಕ್ಲಿಲ್ಲ. ಬಿಕಾಸ್ ನಮ್ ಫಾದರ್ ಫೋನ್ ತಗೊಂಡು 2 ವರ್ಷ ಆಗಿತ್ತು, ಕಳ್ಕೊಂಡಿದ್ರು ಅದನ್ನ. ಹಾ ಸರ್. ಅಂಗಡಿಯಿಂದ ಬಿಲ್ ತೆಗ್ಸಕ್ ಟ್ರೈ ಮಾಡಿದ್ವಿ, ಅದು ಗೊತ್ತಾಗ್ಲಿಲ್ಲ. ಹಾ. ಸೊ ಹಂಗಾಗಿ ಏನ್ ಮಾಡಿದ್ವಿ, ಬಿಡೋತ್ಲ ಫೋನ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಹೊಸ ಫೋನ್ ಕೊಡ್ಸಿದೆ ಸರ್. ಬಟ್ ನಮಗೆ ಬೇಜಾರಾಗಿದ್ದ ಇನ್ಸಿಡೆಂಟ್ ಏನಂದ್ರೆ, ಹಾ ಸರ್. ಇದೇ ಸಮೀರ್ ಅನ್ನೋ ವ್ಯಕ್ತಿ ಏನಿದಾನೆ, ಹಾ ಸರ್. ಇವನು ನಮ್ ಫಾದರ್ಗೆ ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಫ್ಲವರ್ ಮಾರ್ಕೆಟ್ ಇದೆ ಸರ್. ಹಾ ಸರ್. ನಮ್ ಫಾದರ್ ಫ್ಲವರ್ ತರಕ್ ಹೋಗಿರ್ತಾರೆ ನಮ್ ಡ್ರೈವರ್ ಜೊತೆಗೆ. ಹಾ ಸರ್. ನಮ್ ಫಾದರ್ಗೆ ಕಾಲ್ ಕೊಟ್ಟು ಬೀಳ್ಸಿ, ನಮ್ ಫಾದರ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಿತ್ತು 4 ತಿಂಗಳ ಹಿಂದೆ. ಹಾ ಸರ್. ಕಾಲ್ ಕೊಟ್ಟು ಬೀಳ್ಸಿ ಹ್ಮ್. ಮೊಬೈಲ್ ನ ಸ್ನಾಚ್ ಮಾಡ್ಕೊಂಡು ಓಡೋಗಿರ್ತಾನೆ. ಓಕೆ. ಪುಣ್ಯಕ್ ನಮ್ ಫಾದರ್ಗೆ ಏನೂ ಆಗಿರಲ್ಲ, ಸಣ್ಣಕ್ ಒಂಚೂರ್ ಗಾಯ ಆಗಿತ್ತು ಕೈ ಮೇಲ್ ಬಿಟ್ರೆ, ಏನೇನೂ ಆಗಿರ್ಲಿಲ್ಲ. ಅವ್ರು ಶುಗರ್ ಪೇಷಂಟ್ ಮತ್ತೆ. ಹಾ. ಬಟ್ ನನಗ್ ಬೇಜಾರ್ ಇದ್ದಿದ್ದು, ನಮ್ ಫಾದರ್ ನಿಂಗ್ ಬೀಳ್ಸಿದ್ನಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಫ್ಲವರ್ ಮಾರ್ಕೆಟ್ ಅಲ್ಲಿ ನಮ್ ಡ್ರೈವರ್ ಜೊತೆ ಒಂದ್ ದಿನ ಸಂಜೆ ನೋಡೋಣ ಎಲ್ಲರೂ ಮತ್ತೆ ಸಿಗ್ತಾನೆ ಅಂತ ಹುಡ್ಕಿದ್ವಿ. ಯಾಕಂದ್ರೆ ನಮ್ ಡ್ರೈವರು ನೋಡಿದ್ದ. ಹಾ ಹಾ ನಿಮ್ ಹಾ. ವಿಡಿಯೋ ಅಚಾನಕ್ ಆಗಿ ನನ್ಗೆ ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಬಂತು. ಹಾ ಸರ್. ನಮ್ ಫಾದರ್ಗೆ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಕಳಿಸ್ದೆ, ಇವನೇನಾ ಅಂತ ಅಂದ್ಬಿಟ್ಟು. ಹ್ಮ್. ಇವನೇ ಕಣ ಕಪ್ಪು ಶರ್ಟ್ ಹಾಕೊಂಡಿದ್ದ. ಹ್ಮ್. ಆಮೇಲೆ ನಮ್ ಡ್ರೈವರ್ ಹತ್ರನೂ ಕನ್ಫರ್ಮ್ ಮಾಡ್ಕೊಂಡೆ, ಅವನು ಒಂದ ಇವನೇ ಕಪ್ಪು ಶರ್ಟ್ ಹಾಕೊಂಡಿದ್ದ ಅಂತ ಅಂದ್ರು. ಹ್ಮ್. ಹ್ಮ್. ಅದಕ್ಕೆ ಇವಾಗ ದೊಡ್ಡಪೇಟೆ ಸ್ಟೇಷನ್ ಅಲ್ಲಿ ಸಂಜೆ ವಿಚಾರ್ಸಕ್ ಹೇಳಿದೀನಿ, ಇವನ್ ಮೇಲೆ ಅಂತ ಕಂಪ್ಲೇಂಟ್ ಇದೆಯಾ, ಸರ್ ಇಲ್ಲ, ಆಕ್ಷನ್ ಆಕ್ಚುಲಿ ತಗೊಂಡಿರಂತ. 2ನೇ ತಾರೀಕು ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ನಲ್ಲ, ಓಕೆ ಅದರ ಓಕೆ ಅದಕ್ಕಿಂತ ಒಂದು 10 ದಿನದ ಮುಂಚೆನೆ ಪೊಲೀಸ್ನವರೇ ಹೇಳಿದ್ರು ಪ್ರಕಾರ, ಅದ್ರ ಓಕೆ 10 ದಿನದ ಮುಂಚೆನೆ ಅವನು ಜೈಲಿಂದ ಹೊರಗೆ ಬಂದಿರುವಂತ ವ್ಯಕ್ತಿ ಅವನು. ಓಕೆ 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 ಹಾ 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 ಸೊ ಅವನು ಕೂಡ ಅದೇ ತರನೇ ಬೇರೆ ಬೇರೆ ಎಲ್ಲ ಕೆಲಸಗಳನ್ನ, ತರ ದಂಧೆಗಳನ್ನೆಲ್ಲ ಮಾಡ್ಕೊಂಡು ಹೌದು. ಸ್ಟೇಷನ್ ಇಂದ ಹೊರಗಡೆ ಬಂದಿರುವಂತ ವ್ಯಕ್ತಿ. ಓಕೆ 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 ಆ ತರ ಆಗಿರುವಂತ ವಿಚಾರ ನಂಗೆಲ್ಲ ಗೊತ್ತಾಯ್ತು. ಓಕೆ ಸರ್. ಇಲ್ಲ ಸರ್, ಆಕ್ಚುಲಿ ನೀವು ನಿಮ್ಮ ವಿಡಿಯೋದಲ್ಲಿ ಕಾಮೆಂಟ್ ಆಪ್ಷನ್ ತೆಗ್ದಿದ್ದೀರಾ. ಇಲ್ಲ ಸರ್, ಕಮೆಂಟ್ ಆಕ್ಚುಲಿ ಏನಂತಂದ್ರೆ ಕಮೆಂಟ್ ನನಗೆ ಅಲ್ಲಿ ಬೇಡ ಅಂತಾನೆ ನಾನು ಬಿಟ್ಟಿರೋದು ಅದನ್ನ. ಕಮೆಂಟ್ ಆಪ್ಷನ್ ಓಕೆ ತೆಗೆದಿದ್ದೀನಿ. ಸರ್, ಯಾಕಂದ್ರೆ SP ಶಿವಮೊಗ್ಗಕ್ಕೆ ನಾನು ನಿಮ್ ರೀಲ್ ಕಳಿಸಿದೆ ಸರ್ ಇವಾಗ. ಹಾ. ಸರ್, ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ, ಇವನ್ ಮೇಲೆ ಈ ತರ ಆಕ್ಷನ್ ತಗೊಳ್ಳಿ ಅಂತ. ಹ್ಮ್. ಯಾಕಂದ್ರೆ ನಾನು ದೊಡ್ಡಪೇಟೆಗೆ ಫೋನ್ ಮಾಡಿದ್ದೆ, ಈಗ ಸ್ವಲ್ಪ ಹೊತ್ತಿನ ಮುಂಚೆನೂ ಫೋನ್ ಮಾಡಿದೆ. ಹಾ ಹಾ. ಸರ್, ಅದು ನೀವು ಕಂಪ್ಲೇಂಟ್ ಅವತ್ತು ಕೊಟ್ಟಿಲ್ಲ, ಹ್ಮ್. ಹಂಗಾಗಿ ನಾನಂದ ಅದಕ್ಕೆ ನೀವು ಕಂಪ್ಲೇಂಟ್ ತಗೊಳ್ಳೋದ್ ಬೇಡ, ನನ್ ಮೊಬೈಲೇ ಬೇಡ ಸರ್ ನಂಗೆ. ಅವ್ನು ಕಳ್ತನ ಮಾಡಿದ್ರು, ನಮ್ದೇನು ವಸ್ತು ಬೇಡ ವಾಪಸ್ಸು. ಹಾ. ಇನ್ನೊಬ್ರಿಗೆ ಅವ್ನು ಇನ್ನೊಂದೇನೋ ದೊಡ್ಡ ಕ್ರೈಮ್ ಮಾಡಕ್ಕೂ ಮುಂಚೆ ಹ್ಮ್. ಅವ್ನು ದೊಡ್ಡ ಕ್ರಿಮಿನಲ್ ಅವನು. ಸೊ ನೀವೇ ನಿಮ್ ವಿಡಿಯೋದಲ್ಲೂ ಹೇಳಿದೀರಾ ನೀವು, ಅವ್ನು ಬೇರೆ ಬೇರೆ ಡಕಾಯಿತಿ ಕೆಲಸನೂ ಮಾಡಿದಾನೆ ಅಂತ, ರಾಬ್ರಿ ಕೇಸ್ ಎಲ್ಲ ಇದೆ ಒಂದು. ಹಾ ಸರ್. ಇಂಥವ್ನು SP ಅವರಿಗೆ ಮತ್ತೆ ಮೆಸೇಜ್ ಬರೋದು ಹಾಕಿದೀನಿ. ಹ್ಮ್. ಸರ್, ದಯವಿಟ್ಟು ಇಂಥವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಇಷ್ಟು ಈಸಿಯಾಗಿ ಒಂದು ವಿಡಿಯೋ ಪ್ರೂಫ್ ಅಲ್ಲಿ ಅವ್ನ್ ಕಳ್ತನ ಮಾಡೋದು ಇಷ್ಟು ಚೆನ್ನಾಗಿ ಸಿಕ್ಕಿದೆ. ಇಂಥವ್ರನ್ನ ಬೇರೆ ಬೇರೆ ಕೇಸಲ್ಲಿ ಫಿಟ್ ಮಾಡಿ ಒಳಗ್ ಹಾಕ್ಬೇಕು ಇವ್ರನ್ನ ಅಂತ. ಹಾ. ಬಟ್ ನಿಮ್ ವಿಡಿಯೋ ತುಂಬಾ ಹೆಲ್ಪ್ ಆಯ್ತು ಸರ್. ನಿಮ್ ನಂಬರ್ ಎಲ್ಲೂ ಸಿಕ್ಲಿಲ್ಲ, ಕೊನೆಗೆ ನಿಮ್ದು ಯಾವ್ದೋ ಬೇರೆ ಪೇಜ್ ಇತ್ತು, ಅದ್ರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಂಡು ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ದೆ, ನಾನು ವಿತ್ ಕಂಟೆಂಟ್ ಹಾಕಿದೀನಿ, ನಮ್ ಫಾದರ್ಗೆ ಹಿಂಗ್ ಮಾಡಿದಾನೆ ಅಂತ ಅಂದ್ಬಿಟ್ಟು. ಹಂಗಾಗಿ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್. ಯಾಕಂದ್ರೆ ನಮ್ ಫಾದರ್ ಫೋಟೋ ನೋಡಿ Thank you, sir. ಇವನ್ನೇ ಕಣ ಅಂತಂದ್ರು. ಹಾ. ಸೊ ಇಟ್ ಇಸ್ ಅನ್ ಐ ಓಪನಿಂಗ್. ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಸರ್, ನಿಮಗಷ್ಟೇ ಅಲ್ಲ, ಇನ್ನೊಂದು ವಿಡಿಯೋ ಇದೆ, ಇನ್ನೊಂದು Okay. ಅದೇ ರೀತಿನೇ ಕಂಪ್ಲೀಟ್ ಆಗಿ ಹೆಣ್ಮಕ್ಳ ವಿಚಾರದಲ್ಲಿ ತುಂಬಾ ಕರೆಕ್ಟ್, ಎಲ್ಲ ನೀವು ಅದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕ್ತೀನಿ ಅಂತ ಆಗ್ತೀನಿ ಹಾಕಿದ್ದೀರಾ ಅಂತ ಸರ್. ಹೇಳಿದೀನಿ. ಇವತ್ತು ವಿಡಿಯೋ ಎಲ್ಲ ರೆಡಿ ಆಗ್ತಾ ಇದೆ. ಓಕೆ ಸರ್. ಕಂಪ್ಲೀಟ್ ಆ ವಿಚಾರದಲ್ಲಿ ನಾವು ಏನಿತ್ತು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೇಲಿ ಖಂಡಿತ ಹೆಣ್ಮಕ್ಳು sir. ಇರ್ತಾರೆ, ಹೌದು ಸರ್. ಹೆಣ್ಮಕ್ಳು ಇರ್ತಾರೆ, ಈಗ ನಾರ್ಮಲ್ ಆಗಿ ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರೂ ಗೊತ್ತಿರುತ್ತಲ್ಲ ನಿಮ್ಗೆ ಯಾವ ತರ ಆಗ್ತಿರುತ್ತೆ ಹೌದು ಸರ್. ಹೌದು 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 ಹೌದು. ದಯವಿಟ್ಟು ಶೇರ್ ಮಾಡ್ರಿ. ಅದಾದ್ಮೇಲೆ ಪೊಲೀಸ್ ಖಂಡಿತ ಸ್ಟೇಷನ್ sir. ಹತ್ರ ನಾನು ಕಂಪ್ಲೀಟ್ ಆಗಿ ನಾನು ಹೋಗ್ತೀನಿ ಇದ್ರ ಮೇಲೆ. ಸರ್, ದಯವಿಟ್ಟು ನಿಮ್ 100% ಸಪೋರ್ಟ್ ನೀವು ಇರಬೇಕು. 100% ಸರ್. ಯಾಕೆ ಗೊತ್ತಾ ಸರ್, ಇವನ್ ಇಷ್ಟು ಈಸಿಯಾಗಿ ಓಪನ್ ಆಗಿ ಈಸ್ ಡೂಯಿಂಗ್ ಕ್ರೈಮ್ ಸರ್. ಆಮೇಲೆ ನಾನು ಅದೇ ಹೇಳಿದೆ ಸರ್, ನಮ್ ಫಾದರ್ ನಮ್ಗೆ ಇವಾಗ ಏನ್ ಬೇಜಾರಾಗ್ತಿದೆ ಅಂದ್ರೆ IMEI ನಂಬರ್ ಸಿಕ್ಕಿಲ್ಲ ಅನ್ನೋದಕ್ಕೆ ನಾವು ಅದೇ ಕಂಪ್ಲೇಂಟ್ ತೆಗ್ದು ಇವಾಗ ಒಂದ್ ಮೇಲೆ ಇದ್ ಮಾಡ್ಬೋದಿತ್ತು. ಈಗ ನಾವೇನ್ ಮಾಡಿದೀವಿ, ಅವತ್ತೊಂದು ಬಿಗ್ಗೆಸ್ಟ್, ನಮ್ ಫಾದರ್ ಹೋಗಿದ್ದಾರೆ ಸರ್, ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲೊಬ್ರು ಲೇಡಿ ಕಾನ್ಸ್ಟೇಬಲ್ ಇದ್ದವರು ಆಪಲ್ ಮಾಡ್ಬೇಕು ಅಂತಾರೆ ಸರ್. ನಮ್ ಫಾದರ್ ಅವ್ರಿಗೆಲ್ಲ ಅಷ್ಟೆಲ್ಲ ಇದಿರಲ್ಲ. ಅದೇ ನನ್ಗೆ ಇಷ್ಟು ಬೇಜಾರಾಗಿದ್ದೇನಕ್ಕೆ ಅಂತಂದ್ರೆ, ನಮ್ ಫಾದರ್ಗೆ ಹುಷಾರಿಲ್ಲ, ಅವ್ರೇನೋ ಹಣ್ಣು ಹೂವು ತರಕ್ಕೆ ಮಾರ್ಕೆಟ್ಗೆ ಹೋಗಿದಾರಲ್ಲಿ, ತರಕಾರಿ ಇದು ಫ್ಲವರ್ ಮಾರ್ಕೆಟ್ ಇದೆ ಸರ್, ನೀವು ಗೌರ್ಮೆಂಟ್ ಇದ್ರಲ್ಲಿ ಮಾಡಿದ್ರ, ಪಕ್ಕದೇ ಪ್ರೈವೇಟ್ ಸರ್, ಅಲ್ಲಿ ಇವರು ತಗೊಂಬರಕ್ ಹೋಗಿರೋದು.
ನಮ್ಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ನಮ್ಮ ಅಪ್ಪಾಜಿಗ್ ಬೀಳ್ಸ್ಬಿಟ್ನಲ್ಲ ಇವನು, ಸರ್ಜರಿ ಆಗಿದೆ, ಕೈ ಎಲ್ಲ ಗಾಯ ಮಾಡ್ಕೊಂಡಿದಾರೆ ಅವರು ಅನ್ನೋದು ನನ್ಗೆ ಬಾಳ ಇತ್ತು. ಈಗ ನಾನ್ ಏನ್ ಮಾಡಿದೀನಿ ಗೊತ್ತಾ ಸರ್, ಅಲ್ಲಿ ಸ್ಟೇಷನ್ ಇಂದ ಅವ್ನ ಡೀಟೇಲ್ಸ್ ತೆಗಿಸ್ತಾ ಇದೀನಿ ಇವಾಗ. ಅವ್ನ್ ಹೊರಗಡೆ ಇದ್ದಾನ ಏನು ಎತ್ತ ಅನ್ಬಿಟ್ಟು. ಆಮೇಲೆ ನೀವೇನೋ ಒಂದ್ ಅಜ್ಜಿ ಏನೋ ಒಂದು ಹಾಕಿದಿರ, ಬಟ್ ಆ ಕಂಟೆಂಟ್ ನಂಗೆ ಗೊತ್ತಾಗ್ಲಿಲ್ಲ. ಯಾರೊಬ್ರು ಅಜ್ಜಿ ಆಕ್ಚುಲಿ ಅವರು ಹಿಂದೆ ಸಮೀರ್ ಅಂತ ಬಂದ್ರಲ್ಲ, ಅವರು ಅದೇ ರೀತಿನೇ TC ಅವರೆಲ್ಲ ಹೇಳಿದ್ರಲ್ಲ ಅಲ್ಲಿ ಸಿಬ್ಬಂದಿ ಸರ್, ಅವ್ರದ್ದು ಬ್ಯಾಚ್ ಸರ್ ಅದು. ನಮ್ ಫಾದರ್ಗೂ ಸೇಮ್ ಹೌದು ಬ್ಯಾಚ್ ಇದೆ ಅಂತ. ಕರೆಕ್ಟ್. ನಮ್ ಫಾದರ್ಗೂ ಒಂದ್ ಯಂಗ್ಸ್ ಡಿಸ್ಟ್ರಾಕ್ಟ್ ಮಾಡಿದಾಗ ಇವ್ನ್ ಕಾಲ್ ಕೊಟ್ಟು ಬೀಳ್ಸಿದಾನೆ ಸರ್. ನಮ್ ಫಾದರ್ ಫೋನ್ ಹೋಗಿದೆ. ನಾವು ಅವತ್ತೂನು ಸರ್, ನಾವು ಪೊಲೀಸ್ ಸ್ಟೇಷನ್ ನಮ್ಮ ಅಪ್ಪಾಜಿನೂ ಅದೇ ಹೇಳ್ತಾರೆ, ಇವ ನಂಗೆ ಫೋನ್ ಹೋಗಿದ್ ಬೇಜಾರಿಲ್ಲ ಸರ್, ಅದ್ರೊಳಗಡೆ ನಾನು ನಮ್ಮ ಸ್ನೇಹಿತರ ಜೊತೆಗಿರೋ ಫೋಟೋಗಳು ಅದು ಇದು ಎಲ್ಲ, ವಯಸ್ಸಾದವ್ರು ಗೊತ್ತಲ್ಲ ಸರ್, 69 ಇಯರ್ಸ್ ಸರ್ ನಮ್ ಫಾದರ್ಗೆ. ಅಂತ ಒಬ್ಬ ದೊಡ್ಡ ವ್ಯಕ್ತಿನ ಬೀಳ್ಸಿದಾನ. ಅವನು ನೀಟಾಗಿ ನೋಡಿ ಟ್ರಾಪ್, ನಮ್ ಫಾದರ್ ಯಾವಾಗ್ಲೂ ವೈಟ್ ಅಲ್ಲಿ ಇರ್ತಾರೆ, ನೀಟಾಗಿ ನೋಡಿ ಟ್ರಾಪ್ ಮಾಡಿದಾನೆ. ಟ್ರಾಪ್ ಮಾಡಿ ಫೋನ್ ಎತ್ಕೊಂಡಿದ್ದಾನೆ. ದೊಡ್ಡ ಫೋನ್ ಅಂತ ಎತ್ಕೊಂಡಿದ್ದಾನೆ ಸರ್. ನಮ್ಮ ಫಾದರ್ದು ಒಂದು ಸ್ಯಾಮ್ಸಂಗ್ ಫೋನ್, ಒಂದು 35 ಸಾವಿರದ ಫೋನ್ ಇರ್ಬೋದು ಅದು. ಅದನ್ನ ಎತ್ಕೊಂಡಿದ್ದಾನೆ. ನನ್ ಗ್ರಾಚಾರಕ್ಕೆ ನಮ್ಗೆ IMEI ನಂಬರ್ ಬಾಕ್ಸ್ ಸಿಕ್ಲಿಲ್ಲ. ನಾವು ಕಂಪ್ಲೇಂಟ್ ಮಾಡ್ಲಿಲ್ಲ, ಡೈರೆಕ್ಟ್ ಅವತ್ ಸಂಜೆನೆ ಡೂಪ್ಲಿಕೇಟ್ ಸಿಮ್ ತಗೊಂಡು ಫೋನ್ ಎಲ್ಲ ತಗೊಂಡ್ಬಿಟ್ವಿ. ಬಟ್ ಕಂಪ್ಲೇಂಟ್ ಮಾಡ್ಲಿಲ್ಲ. ಬಟ್ ಅದಕ್ಕೇನೆ SP ಅವ್ರಿಗೆ ಹಾಕಿದೀನಿ. ಮೇ ಬಿ SP ಅವ್ರು ಬಂದು ಒಂದು ಕಂಪ್ಲೇಂಟ್ ಕೊಡಿ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ಇದ್ರ ಮೇಲೆ. ಕದ್ದಿರೋದು ಫೋನ್ ಅನ್ನೋದಕ್ಕೆ, ನಾವ್ ಇಂಥ ದಿನ ಕಳ್ಕೊಂಡಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಫೋನ್ ತಗೊಂಡಿರೋ ದಿನಕ್ಕೆ ಹೊಸ ಪ್ರೂಫ್ ಇದೆ, ಹೊಸ ಸಿಮ್ ತಗೊಂಡಿದೀವಿ. ಸೊ ಹಂಗಾಗಿ ಅದು ಸ್ಟೇಷನ್ ಇದ್ರಲ್ಲಿ ಸಿಮ್ ತಗೊಂಡಿರೋದು ಜಿಯೋ ಇದ್ರಲ್ಲೂ ಥೆಫ್ಟ್ ಆಗಿದೆ ಫೋನ್ ಅಂತ ಬಂದು ಇದ್ ಮಾಡ್ಕೊಂಡು ಹೊಸ ಸಿಮ್ ತಗೊಂಡಿದ್ದ ಅವತ್ತು, ಡೂಪ್ಲಿಕೇಟ್ ಸಿಮ್. ಖಂಡಿತ ಮಾಡಿ ಸರ್, ನಿಮ್ ವಿಡಿಯೋ ನಾನು ಶೇರ್ ಮಾಡ್ತೀನಿ. SP ಅವ್ರಿಗೂ ಕಳ್ಸಿದೀನಿ ಸರ್, ನಾನು ಶಿವಮೊಗ್ಗ SP ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಳ್ಸಿದೀನಿ. ಅವ್ರು ನಮ್ ನೋಡ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ನಾನು ದೊಡ್ಡಪೇಟೆ ಸ್ಟೇಷನ್ ಸಂಜೆ ಅಪ್ಡೇಟ್ ಮಾಡಕ್ ಹೇಳಿದೀನಿ. ಗುಡ್ ಥಿಂಗ್ ಅಂಡ್ ಗುಡ್ ಕಾಸಿಗೆ ಒಳ್ಳೆ ಕೆಲಸ ಮಾಡ್ತೀರಾ. ಜನಗಳದ್ದು ಸಪೋರ್ಟ್, ನಮ್ಮಂತವ್ರ ಸಪೋರ್ಟ್ 100% ಇದೆ ಸರ್. ಕೀಪ್ ಡೂಯಿಂಗ್ ಇಟ್ ಸರ್. ಏನೇ ಇದ್ರು ಸರ್, ನೀವೇನೇ ದೊಡ್ಡದಾಗಿ ಏನೇ ಮಾಡ್ತೀನಿ ಅಂದ್ರೂ ಡೆಫಿನೆಟ್ಲಿ ಹೇಳಿ. ನಿಮ್ ಜೊತೆಗೆ ಏನೇ ಫಿನಾನ್ಷಿಯಲ್ ಏನೇ ಇರ್ಬೋದು ಸರ್, ವಿಲ್ ಸಪೋರ್ಟ್ ಯು. ನಾನು IT ಕೆಲಸ ಮಾಡ್ತೀನಿ ಸರ್, ಬೆಂಗಳೂರಲ್ಲಿ ಇರೋದು. ಸ್ವಂತ ಊರು ನನ್ ಶಿವಮೊಗ್ಗ ಸರ್. ಏನೇ ಇದ್ರು ನಾನು ನಿಮಗೆ ಮೆಸೇಜ್ ಹಾಕಿನಿ ಸರ್, ಚೇತನ್ ಅಂತ ನನ್ನ ಹೆಸರು. ಮೆಸೇಜ್ ಕೂಡ ಹಾಕಿನಿ ಸರ್. ನಿಮ್ ನಂಬರ್ ಇದೆಲ್ಲ ಸೇವ್ ಮಾಡ್ಕೊಡ್ತೀನಿ. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.